ಹಾಯ್ ಹಲೋ ನಮಸ್ತೆ. ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮದು ಯೂಟ್ಯೂಬ್ ನೋಡ್ತಾ ಇದ್ದೀರೋ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆ ನಿಯರ್ ಬೈ ದೇವಸ್ಥಾನಕ್ಕೆ ಹೋಗಿ ಇದಿರೋದಿಲ್ಲಪ್ಪ ಅಂತಂದರೆ ಹೊಸಕೆರೆಹಳ್ಳಿ ಹತ್ರ ತುಂಬಾ ಹಬ್ಬ ಇರೋದ್ರಿಂದ ತುಂಬಾ ರಶ್ ಇತ್ತು. ವಿಶೇಷ ದರ್ಶನಕ್ಕಿಂತ ಒಂದು 55 ಕೋಟಿ ಹೋಗಿತ್ತು. ನಾನು ಮತ್ತು ನಮ್ಮ ತಾಯಿ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡ್ಬೋದು ನೀವು. ಬಟ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತುಂಬಾ ರಶ್ ಇತ್ತು. ನಾವು ಹೋಗಿದ್ದು ಸಂಜೆ ಆದರೂ ಕೂಡ ಜನ ಕಡಿಮೆನೇ ಆಗಿಲ್ಲ. ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು ಅವರೆಲ್ಲ ಒಳ್ಳೆಯದಾಗಲಿ, ಯಾರು ಹೋಗಿದ್ರು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀವಿ. ನಾವು ಕೂಡ ಹೋಗಿ ದರ್ಶನ ತಗೊಂಡ್ವಿ. ಅಲಂಕಾರಕ್ಕೂ ತುಂಬಾ ಚೆನ್ನಾಗಿ ಮಾಡಿದ್ರು ಈ ಸತಿ. ಬಟ್ ಇಲ್ಲಿ ವೀಡಿಯೋ ತೆಗೆಯೋದಿರಲಿಲ್ಲ, ಆದರೂ ಕೂಡ ನಾನು ಯಾರು ಕಷ್ಟಪಟ್ಟು ವೀಡಿಯೋ ಮಾಡಿದ್ರು. ತುಂಬ ಚೆನ್ನಾಗಿ ದರ್ಶನ ಮಾಡಿದ್ದಾರೆ. ನಮಗೆ ಕರೆಕ್ಟಾಗಿ ಎಲ್ಲರೂ ಒಳ್ಳೆಯದು ಇದೇ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ವ್ಯೂಸ್ ಮಾತ್ರ ಆಗ್ತಿದೆ. ಬಟ್ ಅವ್ರು ವ್ಯೂಸ್ ಮಾಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತಷ್ಟು ವೀಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತೀನಿ ನಾನು. ಮತ್ತು ನಮ್ಮ ಬಾಸ್ ಆದ ಆಂಜನೇಯ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ನಮ್ಮ ಮನೆ ದೇವರ ಎಂಟ್ರೆನ್ಸ್ ದರ್ಶನ ನೋಡೋಣ ಬನ್ನಿ. ಇವಾಗ ಎಂಟ್ರೆನ್ಸ್ ದರ್ಶನ ಮಾಡೋಣ. ಬಟ್ ಈ ಹಬ್ಬದಲ್ಲಂತೂ ತುಂಬ ಎಲ್ಲ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ದರ್ಶನ ಎಲ್ಲ ಇತ್ತು. ನಾನು ಒಂದು 2-3 ದೇವಸ್ಥಾನಕ್ಕೆ ಹೋದೆ. ಹೇಳ್ಕೊಂಡು ಮಾಡೋದ್ರಿಂದ ಮತ್ತು ದೇವರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ತುಂಬ ಚೆನ್ನಾಗಿ, ಲೈಟಿಂಗ್ ಆಗ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ರು. ಅದು ದರ್ಶನ ಪಡ್ಕೊಂಡು ನಾವು ಹಾಗೆ ಮುಂದೆ ಸಾಗಿದ್ವಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಕೂಡ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಎಷ್ಟು ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಂದರೆ, ಒಂದು ಬೆಳಿಗ್ಗೆ ಹೋಗಿದರೆ ಇನ್ನು ಇದಾಗಬೇಕು. ಸಿದ್ದೇಶ್ವರ ಸ್ವಾಮಿ ದರ್ಶನ ಕೂಡ ಆಯಿತು. ಆಮೇಲೆ ಹೊರಗಡೆ ಬಂದು ಹೊರಗಡೆ ಪ್ರಸಾದ ಕೊಡ್ತಾಯಿದ್ವಿ. ಅದನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟು ಬಸವನಗುಡಿಲೆಲ್ಲ ಇವತ್ತೇ ಲಾಸ್ಟ್ ಆಗಿತ್ತು. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಸೇಮ್ ಒಂದು ಜಾತ್ರೆ ಫೀಲ್ ಕೊಡೋ ಥರ ಎಲ್ಲ ಬಟ್ಟೆ ಆಗ್ಬೋದು, ಪ್ರತಿಯೊಂದು ಕೂಡ ಇದು ಮಾಡ್ತಾಯಿದ್ರು. ಇಲ್ಲೊಂದು 3-4 ಡೇಸಿಂದ ಇತ್ತಂತೆ. ನಾನು ಬಂದಿದ್ದು ಕೊನೆಯ ದಿನ ಆದ ಶಿವರಾತ್ರಿ ದಿನ ಕೊನೆಯ ದಿನ ಬಂದೆ ನಾನು. ಇಲ್ಲಿ ನ್ಯಾಷನಲ್ ಗ್ರೌಂಡಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ಇದು ಕೂಡ ತುಂಬಾ ಬಟ್ಟೆ ಆಗ್ಬೋದು, ಮಕ್ಕಳ ಡ್ರೆಸ್ಸಸ್ ಆಗ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು. ಅದೆಲ್ಲ ನೋಡಿಕೊಂಡು ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾಯಿತ್ತು. ಅದೆಲ್ಲ ನೋಡಿಕೊಂಡು ಶಿವಲಿಂಗನ ಸ್ವಾಮಿ
ಬಂದು ಎಲ್ಲ ದೇವರು ಪ್ರದರ್ಶನ ಮಾಡಿಕೊಂಡು ಹಾಗೆ ಮೇಲೆ ಬಂದಾಗ ಶಿವಲಿಂಗ ಮತ್ತು ಇಲ್ಲಿ ಸುಮಾರು ಲಿಂಗಗಳು ಮತ್ತು ಇದೆಲ್ಲ ಮಾಡಿದರು. ಎಲ್ಲ ದರ್ಶನ ತಗೊಂಡೆ. ಸುಮಾರು ಜನ ಸೇರಿದರು. ಹಬ್ಬದ ದಿವಸ ಅಂತೂ ಎಂಟೈರ್ ಏರಿಯಾ ಆಗ್ಬೋದು, ಎಲ್ಲ ಕಡೆನೂ ನಮ್ಮ ಇರೋ ಒಂದೇ ಅಲ್ಲ ಪ್ರತಿಯೊಂದು ಕಡೆಯೂ ಹಬ್ಬದ ವಾತಾವರಣ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಶಿವರಾತ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶಿವ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ನಾನು ಮತ್ತಷ್ಟು ವೀಡಿಯೋ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದ್ದರೆ ಇಲ್ಲಿ ಲಿಂಗಗಳು ನೋಡ್ಬೋದು, ಸುಮಾರು ಲಿಂಗಗಳು ಕೂಡ ಇತ್ತು. ಇಲ್ಲಿ ಲಿಂಗ ಪೂಜೆ ಮಾಡಿಕೊಂಡು ಲಿಂಗ ಕೂಡ ಇದು ಮಾಡಿಕೊಂಡು ಕಳಸ ಪೂಜೆ ಕೂಡ ಮಾಡಿದ್ವಿ. ಮತ್ತು ಪಕ್ಕದಲ್ಲೇ ಕಾರ್ಯಕ್ರಮ ನಡೀತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.